ಯೋಷ ಅನ್ನುವ ಶಬ್ದವನ್ನು ಗಮನಿಸುವವರು ಇದು ಒಂದು ವಿಷಯವನ್ನು ಗಮನಿಸಬೇಕು. ಯೋಷ ಅಂದರೆ ಸ್ತ್ರೀ, ಅದಕ್ಕೆ ಯು ಮಿಶ್ರಣಯೋಹೋ ಅನ್ನೋ ಧಾತುವಿನಿಂದ ನಿಷ್ಪತ್ತಿ ಹೇಳ್ತಾರೆ. ಕೋಶಗಳಲ್ಲೆಲ್ಲ ಶಬ್ದಕಲ್ಪದ್ರುಮ ಮೊದಲಾದ ಕಡೆ ಯೌತಿ ಮಿಶ್ರೀಭವತಿ, ಆದ್ದರಿಂದ ಅವಳು ಯೋಷ ಅಂತ ಹೀಗೆ ಒಂದು ಅರ್ಥ ಹೇಳ್ತಾರೆ. ಮಿಶ್ರೀಭವತಿ ಅಂದರೆ ತನ್ನ ಗಂಡನ ಜೊತೆಗೆ ಅವಳು ಸಮ್ಮಿಶ್ರಳಾಗ್ತಾಳೆ, ಗಂಡನ ಜೊತೆಗೆ ಬೆರೀತಾಳೆ, ಆದ್ದರಿಂದ ಅವಳು ಯೋಷ ಅಂತ ಹೀಗೊಂದು ಅರ್ಥ. ಹೀಗೆ ಯು ಮಿಶ್ರಣೆ ಅನ್ನೋ ಧಾತುವಿನಿಂದ ಯೋಷ ಅಂತ ಶಬ್ದ ಹುಟ್ಟಿದೆ ಅಂತ ಒಂದು ಕಡೆ ಕಂಡು ಬರ್ತದೆ. ಇನ್ನೊಂದು ಜುಷ ಪ್ರೀತಿ ಸೇವನೆಯೋಹೋ ಅಂತ ಧಾತು ಇರುವಂತೆ ಯುಷ ಸೇವಾಯಾಮ್ ಅಂತ ಕೂಡ ಒಂದು ಧಾತು ಇದೆ. ಆದ್ರಿಂದ ಅದು ಶಬ್ದಾರ್ಥ ಕೌಸ್ತುಭ ಮೊದಲಾದ ಕಡೆ ಅದೂ ಬಂದಿರೋದ್ರಿಂದ ಸೇವ್ಯತೆ, ಸೇವಿಸಲ್ಪಡ್ತಾಳೆ, ತನ್ನ ಮಕ್ಕಳಿಂದ ಉಪಜೀವಿಸಲ್ಪಟ್ಟಿದ್ದಾಳೆ, ಮಕ್ಕಳಿಂದ ಆಶ್ರಯಿಸಲ್ಪಟ್ಟಿದ್ದಾಳೆ, ಗಂಡನಿಂದ ಸೇವಿಸಲ್ಪಡ್ತಾಳೆ. ಆದ್ರಿಂದ ಈ ಯೋಷ ಅಂದ್ರೆ ಯುಷ ಸೇವಾಯಾಮ್ ಅನ್ನೋ ಧಾತುವಿನಿಂದ ಕೂಡ ನಾವು ಅದಕ್ಕೆ ನಿಷ್ಪತ್ತಿ ಹೇಳಬಹುದು. ಈ ಶಬ್ದನೂ ಕೂಡ ಯೋಷಿತ್, ಯೋಷಿತವು, ಯೋಷಿತ ಅಂತ ಒಂದು ಶಬ್ದ, ಯೋಷಾ ಯೋಷೇ ಯೋಷಾಹ ಅಂತ ಒಂದು ಶಬ್ದ, ಹಾಗೆ ಯೋಷಾ ಯೋಷಣಂ ಯೋಷಣ ಮತ್ತೊಂದು ಶಬ್ದ, ಹೀಗೆ ನಾನಾ ಥರದ ನಿಷ್ಪತ್ತಿಯನ್ನು ಕಾಣುತ್ತದೆ.